ಈಗ ಇವರು ಸಚಿವರು, ಅವರು ಕೇಂದ್ರದಲ್ಲಿ ಸಚಿವರು, ಏನೋ ಅಫಿಷಿಯಲ್ ವಿಚಾರವಾಗಿ ಹೋಗಿರ್ತಾರೆ, ಸಿಕ್ಕಿದಾಗ ಭೇಟಿ ಮಾಡಿ ಮಾತಾಡಿರ್ತಾರೆ, ಆಫೀಸ್ ಕಚೇರಿಗೆ ಸಿಕ್ಕಿರ್ತಾರೆ. ಅದಕ್ಕೆಲ್ಲ ಏನು ಕುಮಾರಸ್ವಾಮಿ ಅವ್ರಿಗೂ ನಮ್ಮ ಪಕ್ಷಕ್ಕೂ ಏನು ಸಂಬಂಧ? ಸರ್, ಒಕ್ಕೂಟದ ಬಗ್ಗೆ ಕೇಂದ್ರ ಸರ್ಕಾರ ಒಮ್ಮದೆ ಪ್ರಪೋಸ್ ಮಾಡ್ತಾ ಇದೆ. ಇವತ್ತು ಸದನದಲ್ಲಿ ಅಂಗೀಕಾರ ಸಾಧ್ಯತೆ ಇದೆ. ಅದೇನಾಗುತ್ತೆ, ನಾವು ಲೋಕಸಭೆಗೆ ಹೋಗಲ್ಲ, ಅಲ್ಲೇನು ನಿರ್ಧಾರ ಮಾಡ್ತಾರೆ ನೋಡೋಣ. ವಿರೋಧ ಮಾಡ್ತಾರೆ ಸರಿನಾ? ನೀವು ಸಹಮತ ಇದೆಯಾ? ಈಗ ಲೋಕಸಭೆ ವಿಚಾರದ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ, ಅವರು ತೀರ್ಮಾನ ತಗೋತಾರೆ. ಅಲ್ಲ ಸರ್, ಅದು ಕಾಯ್ದೆ ತಿದ್ದುಪಡಿ ಸರಿನಾ ಅಲ್ವಾ ಅಂತ ಈಗ ಏನಿದೆ ಅಂತ ಗೊತ್ತಿರಬೇಕಲ್ಲ, ನಮಗೆ ಗೊತ್ತಿಲ್ವಾ? ಈಗ ಅದ್ರ ಮಾಹಿತಿ ಬೇಕಲ್ಲ. ಮಾಹಿತಿ ಸಂಪೂರ್ಣವಾಗಿ ಏನೇನು ಮಾಡ್ತಾ ಇದೆ ನಮಗೇನು ಟಾಸ್ಕು ಇಲ್ಲ ಮತ್ತು ನಮ್ಗೆ ಅದರ ಅವಶ್ಯಕತೆಯೂ ಇಲ್ಲ. ನಾವೇ 140 ಜನ ಇದ್ದೀವಿ, ಮುಂದಿನ ಬಾರಿ 150 ಜನ ಗೆಲ್ತೀವಿ. ಮುಂದಿನ ವಿಧಾನಸಭೆ ಚುನಾವಣೆ. ಸೊ ಹಾಗಾಗಿ ನಮಗೇನು ಬೇರೆ ಪಕ್ಷದವ್ರನ್ನ ಏನು ಯಾವುದೇ ಅಗತ್ಯ ಏನಿದೆ, ನಮಗೆ ಕೊರತೆ ಇದ್ದರೆ BJP ಥರ 105 ಸೀಟು 104 ಸೀಟು ಗೆದ್ದಿದ್ರೆ ಇವೆಲ್ಲ ಮಾಡಿ ಸರ್ಕಾರ ಮಾಡಬೇಕಿತ್ತು. ಸೊ ಆ ಪರಿಸ್ಥಿತಿ ನಮಗಿಲ್ಲ. ಸರ್, ಲೋಕಾಯುಕ್ತ ವರದಿ ವಿಷಯದಲ್ಲಿ ಪರಿಶೀಲನೆ ಮಾಡಬೇಕಂತೇಳಿ ಇಡಿ ಮತ್ತೆ ಪ್ರಸ್ತಾವನೆ ಸಲ್ಲಿಸಿದೆ. ಅದಕ್ಕೆ ಸಿದ್ದರಾಮಯ್ಯವ್ರಿಗೆ ಮತ್ತೆ ಕಾನೂನು ಸಮರ ಎದುರಿಸಬೇಕಾಗ್ತದೆ. ಎಲ್ಲ BJP ಪಿತೂರಿಗಳು. ಇಡಿ ಬರುವಂಥ ಕೇಸ್ ಅಲ್ಲ ಅದು. ಅವರು ಅವರ ಒಂದು ಒತ್ತಡವನ್ನು ಏರ್ಕೊಂಡು ಕೇಂದ್ರದವರಿಂದ ಸುಮ್ಮನೆ ಇಡಿ ಎಂಟ್ರಿ ಮಾಡಿದ್ದಾರೆ. ಆ ಇಡಿ ಅನ್ನೋದಕ್ಕೆ ಒಂದು ಗೌರವ ಇತ್ತು ಹಿಂದೆ. ಈಗ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಬೀಟ್ ಪೊಲೀಸರು ಓಡಾಡ್ತಾರಲ್ಲ, ಲಾಠಿ ಹಿಡ್ಕೊಂಡು, ಆ ಲೆವೆಲ್ಗೆ ಇಡಿನೂ ಇವತ್ತು ಅವರ ಘನತೆ ಆ ಲೆವೆಲ್ಗೆ ರೀಚ್ ಆಗಿದೆ. ಈಗ ಅದೇ ಜಾಗನ ವಾಪಸ್ ಕರೆಯಲು ಸರಿ ಅಂತ ಹೇಳ್ತೀರಿ? ಪ್ರಶ್ನೆ ಮಾಡಿಲ್ವ ಅವರು? ಸಿಕ್ಕಿಲ್ಲ. ಪ್ರಶ್ನೆ ಮಾಡಬೇಕಲ್ವ ನೀವು? ಫಸ್ಟ್ ಅದನ್ನು ನೀವೇ ಹೇಳಿಕೆ ತಗೊಂಡು ಬರ್ದಿದ್ದೀರಾ, ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕಲ್ವ? ನಾವು ಈಗ ಮಾಡಿದ್ರೆ ಟೀಕೆ ಅಂತಾರೆ. ಅದಕ್ಕೆ ಈಗ ಜನ ಅದಕ್ಕೆ ಉತ್ತರ ಕೊಡಲಿ. ಅವರೇ ಅದನ್ನು ಏನು ಹಿಂದೆ ಹೇಳಿಕೆಯನ್ನು ಸಮರ್ಥಿಸ್ಕೋತಾರ ಅಥವಾ ಮಕ್ಕಳನ್ನ ಬೀದಿ ಪಾಲು ಮಾಡ್ತಾರೆ, ಅದ್ರ ಬಗ್ಗೆ ನಿರ್ಧಾರ ಮಾಡಲಿ. ಅವರು ಕಾನೂನು ಪ್ರಕಾರ ಏನು ಮಾಡಬೇಕು ಅದೇನು ಅನ್ನೋದನ್ನ ನಾವು ವಿಷಯದ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ವಹಿಸ್ತೀವಿ. ಈಗ ನೆಕ್ಸ್ಟ್ ಶಾಲೆ ಪ್ರಾರಂಭ ಬದಲಿ ವ್ಯವಸ್ಥೆ ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ, ಏಕಾಏಕಿ ಬದಲಿ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಏನು ಒಂದು ರೂಮು 2 ರೂಮಲ್ಲಿ ಆಗುವಂಥದ್ದಲ್ಲ, ಎಲ್ಲೋ ಒಂದು ಕಡೆ ವ್ಯವಸ್ಥೆ ಮಾಡಲಿಕ್ಕೆ. ಇದು ಒಂದು ಶಾಲೆನೇ ಶಿಫ್ಟ್ ಮಾಡುವಂಥದ್ದು. ಸೊ ಹಂಗಾಗಿ ಏಕಾಏಕಿ 1 ತಿಂಗಳಿಗೆ 2 ತಿಂಗಳಿಗೆ ಅದೆಲ್ಲ ಆಗುವಂಥದ್ದಲ್ಲ. ಪರ್ಯಾಯ ಕಟ್ಟಡ ಕಟ್ಟಬೇಕು ಅಂದರೆ 1.5-2 ವರ್ಷ ಬೇಕು. 2 ವರ್ಷ ಎಲ್ಲ ಆಗಿ 1-2 ವರ್ಷಕ್ಕಿಂತ ಮೊದಲೇ ಅರ್ಲಿಯಾಗಿ ಯಾವುದೂ ಆಗಲ್ಲ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆ ವಿಚಾರದಲ್ಲಿ ಈಗ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಪೋಷಕರು ವಿದ್ಯಾರ್ಥಿಗಳು ಏನು ಆತಂಕ ಪಡೋದು ಬೇಡ. ಅವರ ನೆರವಿಗೆ ನಾವಿರ್ತೇವೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನು ಅಂಥ ಸಂದರ್ಭ ಬಂದರೆ ಕ್ರಮ ತಗೊಳ್ಬೇಕು. ನಾವು ಅವ್ರ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗಲು ನಾವು ನೋಡ್ಕೊತೀವಿ. ಸರ್, ಆಗಿಂದ ಸುಮ್ಮನಿದ್ಬಿಟ್ಟು ಇವಾಗ ಉದ್ದೇಶ ನೀವು ಅವ್ರನ್ನ ಕ್ವಶನ್ ಮಾಡಬೇಕು. ಯಾವ ರಾಜಕೀಯವಾಗಿದ್ದರೂ ಏನೋ ನಾನು ಏನೋ ಕೊಟ್ಟಿದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ಬಿಂಬಿಸ್ಕೊಳ್ಳೋಕೆ ಕೊಟ್ಟಿದ್ರು ಅನಿಸುತ್ತೆ. ಇವಾಗ ಇಲ್ವಲ್ಲ, ಬಹುಶಃ ಏನೋ ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ ಏನಾದ್ರು ಆ ಥರದಲ್ಲಿ ಏನಾದ್ರು ಆಸ್ತಿ ನಾವು ಉಳಿಸ್ಕೊಳ್ಳೋ ಯಾಕೆ ಕೊಡಬೇಕು ಪಬ್ಲಿಕ್ಸ್ಗೆ, ನ್ಯೂಸ್ಗೆ, ಶಾಲೆಗೆ ಅನ್ನೋ ಉದ್ದೇಶ ಇರ್ಬೋದು. ನಮ್ಮ ಪ್ರಕಾರ ಈಗ ರಾಜಕೀಯ ರಿಟೈರ್ಡ್ ಆಯ್ತಾರೆ ಅವರು ಮಾಡ್ತೀರಾ? ಅಲ್ಲ, ಈ ನಿರ್ಧಾರ ತಗೊಂಡ್ಮೇಲೆ ಈಗ ಅದೇನು ಇಂಡೈರೆಕ್ಟಾಗಿ ಹೇಳ್ದಂಗೆ ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.